ನಾವ ಈ ವಿಡಿಯೋದಾಗ ಫಂಕ್ಷನಲ್ ಇಂಟರ್ಫೇಸ್ ಆಮೇಲೆ ಲ್ಯಾಂಬ್ಡಾ ಎಕ್ಸ್ಪ್ರೆಷನ್ ಅಂದ್ರೆ ಏನಂತ ಹೇಳಿ ನೋಡೋಣ. ಇಂಟರ್ಫೇಸ್ ಒಳಗಡೆ ಒಂದ ಅಬ್ಸ್ಟ್ರಾಕ್ಟ್ ಮೆಥಡ್ ಇತ್ತಂದ್ರ ಅದಕ್ಕ ಫಂಕ್ಷನಲ್ ಇಂಟರ್ಫೇಸ್ ಅಂತ ಹೇಳಿ ಕರೀತಾರ. ಇದಕ್ ಆಲ್ಟರ್ನೇಟಿವ್ ಹೆಸರು ಏನಂತಂದ್ರ ಸ್ಯಾಮ್ ಸಿಂಗಲ್ ಅಬ್ಸ್ಟ್ರಾಕ್ಟ್ ಮೆಥಡ್ ಅಂತಾನೂ ಕರೀತಾರ. ಜಾವಾದಾಗ ಫಂಕ್ಷನಲ್ ಇಂಟರ್ಫೇಸ್ ನ ಕ್ರಿಯೇಟ್ ಮಾಡ್ಬೇಕಂತಂದ್ರ @ಫಂಕ್ಷನಲ್ ಇಂಟರ್ಫೇಸ್ ಅಂತೇಳಿ ಅನೋಟೇಷನ್ ಐತಿ. ಈ ರೀತಿ ಅನೋಟೇಷನ್ ಬರೆಯೋದು ಆಪ್ಷನಲ್. ಇನ್ ಕೇಸ್ ನಾವ್ ಈ ರೀತಿ ಅನೋಟೇಷನ್ ಬರ್ದಿವಿ ಅಂತಂದ್ರೆ ಇಂಟರ್ಫೇಸ್ ಮ್ಯಾಗ, ಅವಾಗ ಕಂಪೈಲರ್ ಏನ್ ಎನ್ಶೂರ್ ಮಾಡ್ತೈತಿ ಅಂತಂದ್ರ ಈ ಇಂಟರ್ಫೇಸ್ ಒಳಗಡೆ ಒಂದ ಅಬ್ಸ್ಟ್ರಾಕ್ಟ್ ಮೆಥಡ್ ಇರಬೇಕು ಅಂತೇಳಿ ಎನ್ಶೂರ್ ಮಾಡ್ತೈತಿ. ಇನ್ ಕೇಸ್ ನಾವ ಇನ್ನೊಂದು ಅಬ್ಸ್ಟ್ರಾಕ್ಟ್ ಮೆಥಡ್ ನ ಬರ್ಯಾಕ್ ಟ್ರೈ ಮಾಡಿದ್ವಿ ಅಂತಂದ್ರ ಅವಾಗ ನಮ್ಗ ಕಂಪೈಲ್ ಟೈಮ್ ಎರರ್ ಬರ್ತೈತಿ. ಸೊ ನಮ್ದ ರಿಸ್ಟ್ರಿಕ್ಷನ್ ಏನತ್ತಂದ್ರ ಒಂದ್ ಇಂಟರ್ಫೇಸ್ ಒಳಗಡೆ ಒಂದ ಅಬ್ಸ್ಟ್ರಾಕ್ಟ್ ಮೆಥಡ್ ಇರ್ಬೇಕಂತ ಹೇಳಿ. ಸೊ ನಮಗ ಎನಿ ನಂಬರ್ ಆಫ್ ಡಿಫಾಲ್ಟ್ ಮೆಥಡ್ ಇರ್ಬೋದು, ಎನಿ ನಂಬರ್ ಆಫ್ ಸ್ಟ್ಯಾಟಿಕ್ ಮೆಥಡ್ ಇರ್ಬೋದು, ಅದೇನ್ ಮ್ಯಾಟರ್ ಆಗಂಗಿಲ್ಲ. ಸೊ ಏನ್ ಕಂಡೀಷನ್ ಅಂತಂದ್ರ ಒಂದ ಅಬ್ಸ್ಟ್ರಾಕ್ಟ್ ಮೆಥಡ್ ಇರ್ಬೇಕ. ಸೊ ಇಲ್ಲಿ ನಾವು ಎಕ್ಸಾಂಪಲ್ ನೋಡ್ಬೇಕಂತಂದ್ರ ಇಲ್ಲಿ ನಾ ಏನ್ ಮಾಡೀನಿ, ಇಂಟರ್ಫೇಸ್ ಡಿಸ್ಕೌಂಟ್ ಅಂತ ಹೇಳಿ ಒಂದ್ ಇಂಟರ್ಫೇಸ್ ನ ಕ್ರಿಯೇಟ್ ಮಾಡೀನಿ. ಈ ಡಿಸ್ಕೌಂಟ್ ಅನ್ನುವಂತ ಇಂಟರ್ಫೇಸ್ ಒಳಗಡೆ ಒಂದ್ ಅಬ್ಸ್ಟ್ರಾಕ್ಟ್ ಮೆಥಡ್ ಐತಿ, ಡಬಲ್ ಅಪ್ಲೈ ಡಿಸ್ಕೌಂಟ್ ಅಂತ ಹೇಳಿ. ಆಮೇಲೆ ಒಂದ ಡಿಫಾಲ್ಟ್ ಮೆಥಡ್ ಐತಿ, ಒಂದ ಸ್ಟ್ಯಾಟಿಕ್ ಮೆಥಡ್ ಐತಿ. ಸೊ ಈ ಡಿಫಾಲ್ಟ್ ಮೆಥಡ್ ಆಮೇಲೆ ಸ್ಟ್ಯಾಟಿಕ್ ಮೆಥಡ್ ಇದ್ರೂ ಇದು ಡಿಸ್ಕೌಂಟ್ ಏನಂತಂದ್ರ ಫಂಕ್ಷನಲ್ ಇಂಟರ್ಫೇಸ್ ಅನ್ನ ಇದೆ. ಎದಕ್ಕಂತಂದ್ರ ಈ ಡಿಸ್ಕೌಂಟ್ ಅನ್ನುವಂತ ಇಂಟರ್ಫೇಸ್ ಒಳಗಡೆ ಒಂದ ಅಬ್ಸ್ಟ್ರಾಕ್ಟ್ ಮೆಥಡ್ ಐತಿ. ಈ ಇಂಟರ್ಫೇಸ್ ನ ನಾವ ಇಂಪ್ಲಿಮೆಂಟ್ ಮಾಡೋದು ಯಾವ್ಯಾವ ವೇ ಅಂತ ಹೇಳಿ ಟೋಟಲ್ 3 ವೇ ಅದಾವ. ಒಂದೇದ ನಾರ್ಮಲ್ ಕ್ಲಾಸ್ ವೇ ಅಂತ ಹೇಳಿ. ಸೊ ನಾವು ಯೂಸಿಂಗ್ ಅ ಕ್ಲಾಸ್ ಯಾವ ರೀತಿ ಮಾಡ್ತೀವಿ ಅಂತಂದ್ರ ನಾ ಏನ್ ಮಾಡೀನಿ ಇಲ್ಲೇ ಫಂಕ್ಷನಲ್ ಇಂಟರ್ಫೇಸ್ ಬರ್ಕೊಂದಿನಿ ಒಂದ ಪೇಮೆಂಟ್ ಅಂತ ಹೇಳಿ. ಈ ಪೇಮೆಂಟ್ ಅನ್ನುವಂತ ಇಂಟರ್ಫೇಸ್ ಒಳಗಡೆ ನಂದ ಒಂದು ಅಬ್ಸ್ಟ್ರಾಕ್ಟ್ ಮೆಥಡ್ ಐತಿ ವೈಡ್ ಪೇ ಅಂತ ಹೇಳಿ. ಸೊ ಬೈ ಡಿಫಾಲ್ಟ್ ಇದ್ದ ನಾವ್ ಯಾವ್ದು ಮಾಡಿಫೈಯರ್ ಕೊಡ್ಲಿಲ್ಲ ಅಂತಂದ್ರೆ ಬೈ ಡಿಫಾಲ್ಟ್ ಇಂಟರ್ಫೇಸ್ ದಾಗ ಏನಿರ್ತೈತಿ, ಪಬ್ಲಿಕ್ ಅಬ್ಸ್ಟ್ರಾಕ್ಟ್ ಅಂತ ಹೇಳಿ ಇರ್ತೈತಿ. ಸೊ ಇದೇನಿದ ಅಬ್ಸ್ಟ್ರಾಕ್ಟ್ ಮೆಥಡ್ ಪೇ ಅಂತ ಹೇಳಿ. ನಂದ ಜಿಪೇ ಅನ್ನುವಂತ ಕ್ಲಾಸ್ ಐತಿ. ಈ ಜಿಪೇ ಅನ್ನುವಂತ ಕ್ಲಾಸ್ ಏನ್ ಮಾಡಾಕ್ತೈತಿ, ಪೇಮೆಂಟ್ ಅನ್ನುವಂತ ಇಂಟರ್ಫೇಸ್ ನ ಏನ್ ಮಾಡಾಕ್ತೈತಿ, ಇಂಪ್ಲಿಮೆಂಟ್ ಮಾಡಾಕ್ತೈತಿ. ಆಮೇಲೆ ನಾ ಇಲ್ಲಿ ಏನ್ ಮಾಡಾಕ್ತೀನಿ, ಈ ಮೆಥಡ್ ನ ಓವರ್ ರೈಡ್ ಮಾಡಾಕತ್ತೀನಿ, ಓವರ್ ರೈಡ್ ಮಾಡಾಕ್ತೀನಿ. ಇಲ್ಲಿ ನಾನು ಓವರ್ ರೈಡ್ ಮಾಡಿ ಮೆಥಡ್ ಇಂಪ್ಲಿಮೆಂಟೇಶನ್ ಕೊಡಾಕ್ತೀನಿ. ಪೇಮೆಂಟ್ ಡನ್ ಯೂಸಿಂಗ್ ದ ಜಿಪೇ ಆಫ್ RS ಅಂತ ಹೇಳಿ ಬರದ ಅಮೌಂಟ್ ನಾನು ಪ್ರಿಂಟ್ ಮಾಡಾಕತ್ತೀನಿ. ನಂದ ಮೇನ್ ಮೆಥಡ್ ಒಳಗಡೆ ಪೇಮೆಂಟ್ ಪ್ರೊಸೆಸರ್ ಅನ್ನುವಂತ ಮೆಥಡ್ ದಾಗ ನಾ ಏನ್ ಮಾಡಾಕತ್ತೀನಿ ಅಂತಂದ್ರ ಪೇಮೆಂಟ್ ಆಮೇಲೆ ನ್ಯೂ ಜಿಪೇ ಅಂತೇಳಿ ನಾನು ಇದೇನ ಯಾ ಕ್ಲಾಸ್ ಪೇಮೆಂಟ್ ನ ಇಂಪ್ಲಿಮೆಂಟ್ ಮಾಡ್ಕೊಳಾಗ್ತಿರ್ಲ ಅದರದ ಆಬ್ಜೆಕ್ಟ್ ನ ಕ್ರಿಯೇಟ್ ಮಾಡಿ ನಾನು ಪೇಮೆಂಟ್ ಡಾಟ್ ಪೇ ಅಂತ ಹೇಳಿ 1000 ಆಸ್ ಅ ಪ್ಯಾರಾಮೀಟರ್ ಕಳ್ಸಾಕತ್ತೀನಿ. ನಾನು ಇದನ್ನ ಎಕ್ಸಿಕ್ಯೂಟ್ ಮಾಡಿ ನೋಡೋಣ ಅಂತ ನಾವ ಪೇಮೆಂಟ್ ಡನ್ ಯೂಸಿಂಗ್ ದ ಜಿಪೇ ಆಫ್ RS 1000 ಅಂತ ಹೇಳಿ ಬಂತ. ಇದ ಫಸ್ಟ್ ವೇ. ಇದು ಸೆಕೆಂಡ್ ವೇ ಯಾವ್ದತ್ತಂದ್ರೆ ಯೂಸಿಂಗ್ ಅನಾನಿಮಸ್ ಕ್ಲಾಸ್. ನಮ್ದು ಸೇಮ್ ಎಕ್ಸಾಂಪಲ್ ನ ಪೇಮೆಂಟ್ ಅಂತ ಹೇಳಿ ಐತಿ. ಆಮೇಲೆ ಈ ಪೇಮೆಂಟ್ ಏನೈತಿ ಅಂದ್ರೆ ಫಂಕ್ಷನಲ್ ಇಂಟರ್ಫೇಸ್, ಇದ್ರೊಳಗ ಒಂದ್ ಅಬ್ಸ್ಟ್ರಾಕ್ಟ್ ಮೆಥಡ್ ಐತಿ ಪೇ ಅಂತ ಹೇಳಿ. ಆಮೇಲೆ ನಾನು ಪೇಮೆಂಟ್ ಪ್ರೊಸೆಸರ್ ದಾಗ ನಾ ಏನ್ ಮಾಡಾಕ್ತೀನಿ ಅಂತಂದ್ರ ಅನಾನಿಮಸ್ ಕ್ಲಾಸ್ ಯೂಸ್ ಮಾಡ್ಕೊಳಾಕ್ತೀನಿ. ಅನಾನಿಮಸ್ ಕ್ಲಾಸ್ ಅಂತಂದ್ರೆ ಕ್ಲಾಸ್ ವಿತೌಟ್ ಅ ನೇಮ್. ಇಲ್ಲಿ ನಾವು ನೋಡಿದ್ರ ಪೇಮೆಂಟ್ ಅನ್ನೋದೇನಿದೆ ಇಂಟರ್ಫೇಸ್ ರೆಫರೆನ್ಸ್ ನಾ ಏನ್ ಮಾಡಾಕ್ತೀನಿ, ಡೈರೆಕ್ಟ್ ಆಗಿ ನ್ಯೂ ಪೇಮೆಂಟ್ ಅಂತ ಹೇಳಿ ಮಾಡಾಕತ್ತೀನಿ. ಇದ ನ್ಯೂ ಪೇಮೆಂಟ್ ಅಂತ ಹೇಳಿ ಮಾಡಿ ಇದ್ರೊಳಗಡೆ ನಾನು ಮೆಥಡ್ ಓವರ್ ರೈಡ್ ಮಾಡಿ ಇಲ್ಲಿ ನಾ ಏನ್ ಮಾಡಾಕತ್ತೀನಿ, ಮೆಥಡ್ ಬಾಡಿನೂ ಇಲ್ಲಿ ನಾನು ಕೊಡಾಕತ್ತೀನಿ. ಸೊ ಈ ರೀತಿ ಅನಾನಿಮಸ್ ಕ್ಲಾಸ್ ನಾವ್ ಎದಕ್ ಬರಿತೀವಿ ಅಂತಂದ್ರೆ ನಾವು ಒಂದೇ ಸಲ ಯೂಸ್ ಮಾಡ್ತಿರ್ತೀವಿ, ಮ್ಯಾಗಿನ್ ಮ್ಯಾಗ ರಿಪಿಟೇಟಿವ್ ಆಗಿ ನಾವು ಯೂಸ್ ಮಾಡಂಗಿಲ್ಲ. ಸೊ ಆ ಕೇಸಸ್ ದಾಗ ನಾವ ಈ ರೀತಿ ಅನಾನಿಮಸ್ ಕ್ಲಾಸಸ್ ನ ಬರಿತೀವಿ. ಅನಾನಿಮಸ್ ಕ್ಲಾಸ್ ಅಂತಂದ್ರೆ ಅದಕ್ಕ ಯಾವ್ದು ಹೆಸರು ಇರಂಗಿಲ್ಲ, ಅದಕ್ಕೆ ಏನಂತ ಕರೀತಾರ ಅಂದ್ರೆ ಅನಾನಿಮಸ್ ಕ್ಲಾಸ್ ಅಂತ ಹೇಳಿ ಕರೀತಾರ. ಸೊ ಇಲ್ಲಿ ನಾನು ನ್ಯೂ ಪೇಮೆಂಟ್ ಅಂತ ಹೇಳಿ ಬರ್ದೀನಿ. ಆಮೇಲೆ ಇಲ್ಲಿ ಏನ್ ಮಾಡಾಕತ್ತೀನಿ, ಪೇ ಅನ್ನುವಂತ ಮೆಥಡ್ ನ ಓವರ್ ರೈಡ್ ಮಾಡಾಕತ್ತೀನಿ. ಇಲ್ಲಿ ಓವರ್ ರೈಡ್ ಮಾಡಿ ನಾ ಏನಂತ ಕೊಡಾಕ್ತೀನಿ, ಬಾಡಿ ಪೇಮೆಂಟ್ ಡನ್ ಯೂಸಿಂಗ್ ದ ಅನಾನಿಮಸ್ ಕ್ಲಾಸ್ ಇಂಪ್ಲಿಮೆಂಟೇಶನ್ ಆಫ್ ಅಂತ ಹೇಳಿ ಬರ್ದ ಅಮೌಂಟ್ ನ ಪ್ರಿಂಟ್ ಮಾಡಾಕತ್ತೀನಿ. ಸೊ ಇಲ್ಲಿ ನಾವಿಲ್ಲಿ ಸೆಮಿಕಾಲನ್ ಕೊಡ್ಬೇಕಾ. ಇದು ಅನಾನಿಮಸ್ ಕ್ಲಾಸ್ನು ಇಂಟರ್ನಲ್ಲಿ ಜಾವಾ ಯಾವ ರೀತಿ ಕನ್ವರ್ಟ್ ಮಾಡ್ಕೋತೈತಿ ಅಂತಂದ್ರೆ ನಮ್ದು ಆಕ್ಚುಯಲ್ ಕ್ಲಾಸ್ ನ ಕ್ರಿಯೇಟ್ ಆಕೈತಿ, ಸೇಮ್ ಆಸ್ ಅ ನಮ್ದು ಜಿಪೇ ಐತಲ್ಲ ಇದೇ ರೀತಿ ಇದು ಹೆಸರು ಜಿಪೇ ಅಂತ ಇರಂಗಿಲ್ಲ, ಬೇರೆ ರೀತಿ ಯಾವ್ದಾರ ಒಂದು ಜಾವಾನ ಒಂದು ಹೆಸರು ಕೊಡ್ತೈತಿ. ಆಮೇಲೆ ಇಂಪ್ಲಿಮೆಂಟ್ಸ್ ಪೇಮೆಂಟ್ ಇರ್ತೈತಿ, ಸೇಮ್ ಆಸ್ ಅ ದಿಸ್ ವೇನ ಮಾಡ್ತೈತಿ. ಆದ್ರೆ ನಮ್ಗೆ ಏನ್ ಆಕೈತಿ ಅಂತಂದ್ರ ಕೋಡಿಂಗ್ ಪರ್ಸ್ಪೆಕ್ಟಿವ್ ಸಲುವಾಗಿ ನಮಗ ಇದನ್ನ ನಾವು ರೀಯೂಸ್ ಮಾಡ್ಕೊಳಕತ್ತಿಲ್ಲ. ಒಂದ್ಸಲ ನಾ ಇದನ್ನ ಇಂಪ್ಲಿಮೆಂಟ್ ಮಾಡ್ಕೋಬೇಕಾಗ್ತೀನಿ. ಅಂತ ಕೇಸಸ್ ದಾಗ ನಾವ ಈ ರೀತಿ ಅನಾನಿಮಸ್ ಕ್ಲಾಸಸ್ ನ ಯೂಸ್ ಮಾಡ್ಕೋತೀವಿ ನಾವ. ಸೊ ಇಲ್ಲಿ ಅನಾನಿಮಸ್ ಕ್ಲಾಸ್ ಬರ್ದು ಆಮೇಲೆ ಇಲ್ಲಿ ನಾ ಏನ್ ಮಾಡ್ಬೇಕ,
ಸೆಮಿಕಾಲನ್ ಕೊಡ್ಬೇಕ. ಸೊ ಇಲ್ಲಿ ನ್ಯೂ ಅಂತೇಳಿ ಬರಿತೀವ, ಅದಾದ್ಮೇಲೆ ಫ್ಲವರ್ ಬ್ರಾಕೆಟ್ ಇರ್ತೈತಿ. ಫ್ಲವರ್ ಬ್ರಾಕೆಟ್ ದಾಗ ನಮ್ದ ಯಾವ ಮೆಥಡ್ ಇದ್ದು ಅಂತಂದ್ರೆ ಅವನ್ನ ಓವರ್ ರೈಡ್ ಮಾಡ್ತೀವಿ. ಅದಾದ್ಮೇಲೆ ಫ್ಲವರ್ ಬ್ರಾಕೆಟ್ ಕಂಪ್ಲೀಟ್ ಆಕೈತಿ. ಅದಾದ್ಮೇಲೆ ನಾವ ಇಲ್ಲೇ ಸೆಮಿಕೋಲನ್ ಕೊಡ್ತೀವಿ. ಈ ಸೆಮಿಕೋಲನ್ ಕೊಟ್ಟಿವಿ ಅಂದ್ರೆ ನಮ್ದು ಇದು ಪೂರ್ತಿ ಎಂಡ್ ಆದಂಗಿದೆ. ಅನಾನಿಮಸ್ ಕ್ಲಾಸಸ್ ಪೂರ್ತಿ ಡಿಕ್ಲರೇಷನ್ ಡೆಫಿನೇಷನ್ ಎಂಡ್ ಆದಂಗ. ಸೊ ಇದು ಅನಾನಿಮಸ್ ಕ್ಲಾಸ್ ಆಬ್ಜೆಕ್ಟ್ ಕ್ರಿಯೇಟ್ ಆಗಿ ಅದ್ರದ್ದು ಆಬ್ಜೆಕ್ಟ್ ನಾವ್ ಏನ್ ಮಾಡಾಕತ್ತೀವ, ಇಂಟರ್ಫೇಸ್ ಏನೈತಿ ನಮ್ದು ಪೇಮೆಂಟ್ ರೆಫರೆನ್ಸ್ ಗೆ ನಾವು ಅಸೈನ್ ಮಾಡಾಕತ್ತೀವ. ಲೈನ್ ನಂಬರ್ 12 ದಾಗ ನಾ ಏನ್ ಮಾಡಾಕ್ತೀನಿ, ಪೇಮೆಂಟ್ ಡಾಟ್ ಪೇ 20,000 ಅಂತ ಹೇಳಿ ಕರ್ದೀವಿ ಅಂತಂದ್ರ ಅವಾಗ ಇದು ಪೇಮೆಂಟ್ ಏನೈತಲ್ಲ, ಈ ಪೇಮೆಂಟ್ ದಾಗ ಏನೈತಿ ನಮ್ಗ ಅನಾನಿಮಸ್ ಕ್ಲಾಸ್ ಆಬ್ಜೆಕ್ಟ್ ಐತಿ. ಸೊ ಈ ಅನಾನಿಮಸ್ ಕ್ಲಾಸ್ ಆಬ್ಜೆಕ್ಟ್ ದಾಗ ನಾ ಏನ್ ಮಾಡಾಕ್ತೀನಿ, ಡಾಟ್ ಪೇ ಅನ್ನುವಂತ ಮೆಥಡ್ ಏನಿಲ್ಲ ಪೇ ಇದು ಕಾಲ್ ಆಗತ್ತ. ನಾ ಯಾವಾಗ ಪೇಮೆಂಟ್ ಡಾಟ್ ಪೇ ಅಂತ ಹೇಳಿ ಮಾಡ್ತೀನಿಲ್ಲ, ಈ ಅನಾನಿಮಸ್ ಕ್ಲಾಸ್ ದಾಗ ಏನ್ ಬರ್ದಿಲ್ಲ ನಾವು ಪೇ ಅಂತ ಹೇಳಿ ಮೆಥಡ್ ಅದು ಕಾಲ್ ಆಗತ್ತ. ಸೊ ಇದನ್ನ ನಾವು ರನ್ ಮಾಡಿ ನೋಡೋಣ ಅಂತ. ಪೇಮೆಂಟ್ ಡನ್ ಯೂಸಿಂಗ್ ದ ಅನಾನಿಮಸ್ ಕ್ಲಾಸ್ ಇಂಪ್ಲಿಮೆಂಟೇಷನ್ ಆಫ್ 20,000 ಅಂತ ಹೇಳಿ ಬಂತ. ಸೊ ಇದು ಯೂಸಿಂಗ್ ಅನಾನಿಮಸ್ ಕ್ಲಾಸ್ ಸೆಕೆಂಡ್ ವೇ ಆಫ್ ಇಂಪ್ಲಿಮೆಂಟಿಂಗ್ ದ ಫಂಕ್ಷನ್ ಇಂಟರ್ಫೇಸ್. ಸೊ ನಮ್ದ ಥರ್ಡ್ ವೇ ಯಾವ್ದಂತಂದ್ರ ಲ್ಯಾಂಬ್ಡಾ ಎಕ್ಸ್ಪ್ರೆಷನ್. ಸೊ ಇಲ್ಲಿ ನಾವು ನೋಡಿದೀವಿ ಅಂತಂದ್ರ ಜಸ್ಟ್ ನಮ್ದ ಇದೊಂದ ಬಿಸ್ನೆಸ್ ಲಾಜಿಕ್ ಅತ್ತಂದ್ರ ಇದೊಂದ ನಾವು ಲೈನ್ ಬರಿಬೇಕತ್ತಂದ್ರ ನಾವೇನ್ ಮಾಡಿದಿವ, ನ್ಯೂ ಪೇಮೆಂಟ್ ಅಂತ ಹೇಳಿ ಮಾಡಿದಿವ, ಇದ @ ಓವರ್ ರೈಡ್ ಅಂತ ಹೇಳಿ ಮಾಡಿದಿವ, ಆಮೇಲೆ ಮತ್ ಇಲ್ಲೊಂದು ಫ್ಲವರ್ ಬ್ರಾಕೆಟ್, ಮತ್ ಇಲ್ಲೊಂದು ಫ್ಲವರ್ ಬ್ರಾಕೆಟ್ ಎಂಡ್ ಇದನ್ನ ಎಂಡ್ ಮಾಡಿದಿವ. ಆಕ್ಚುಲಿ ನಮ್ಗೆ ಬೇಕಾಗಿರುವಂತ ಬಿಸ್ನೆಸ್ ಲಾಜಿಕ್ ಇಷ್ಟ. ಆದ್ರ ಇದನ್ನ ಮಾಡ್ಬೇಕಂತ ನಾವ್ ಇಷ್ಟೆಲ್ಲಾ ಏನ್ ಮಾಡಿದಿವ, ಕೋಡ್ ಬರ್ದಿವ್ ನಾವು. ಇದಕ್ಕೇನದ್ ಕರಿತಾರ ಅಂತಂದ್ರ ಬ್ಯಾಲರ್ ಪ್ಲೇಟ್ ಕೋಡ್ ಅಂತಾರ. ನಾವು ಆಕ್ಚುಲ್ ಮಾಡುವ ಏನ್ ಕೆಲಸ ಮಾಡುವಂತ ಕೋಡ್ ಅಂದ್ರೆ ಇದೊಂದ ನಮಗ್ ಕೆಲಸ ಮಾಡಾಕ್ತೈತಿ, ಇದೊಂದ ಬಿಸ್ನೆಸ್ ಲಾಜಿಕ್ ನ ಆಡ್ ಮಾಡಾಕತೈತಿ. ಸೊ ಈ ಕೋಡ್ ನಾವ ರೆಡ್ಯೂಸ್ ಮಾಡ್ಬೇಕಂತಂದ್ರ ಈ ಬ್ಯಾಲರ್ ಪ್ಲೇಟ್ ಕೋಡ್ ಅಥವಾ ಈ ವರ್ಬ್ರೋಸ್ ಕೋಡ್ ಅಂತ ಹೇಳಿ ಕರಿತಾರಲ್ಲ, ಇದನ್ನ ರೆಡ್ಯೂಸ್ ಮಾಡ್ಬೇಕಂತ ಹೇಳಿ ಜಾವಾದಾಗ ಲ್ಯಾಂಬ್ಡಾ ಎಕ್ಸ್ಪ್ರೆಷನ್ ತಗೊಂಡ್ಬಂದ್ರ. ಸೊ ಲ್ಯಾಂಬ್ಡಾ ಎಕ್ಸ್ಪ್ರೆಷನ್ ಸಿಮಿಲರ್ ಟು ಅನಾನಿಮಸ್ ಕ್ಲಾಸ್. ಅಲ್ಲೇನ್ ಮಾಡ್ತೀವಿ ಅಂತಂದ್ರ ಬೇಸಿಕಲಿ ನಾವ ಈ ಕೋಡ್ ನ ರೆಡ್ಯೂಸ್ ಮಾಡ್ತೀವಿ. ಯಾವ ರೀತಿ ರೆಡ್ಯೂಸ್ ಮಾಡ್ತೀವಿ ಅಂತಂದ್ರ ಬೇಸಿಕಲಿ ನಮ್ಗೆ ಏನ್ ಗೊತ್ತೈತಿ ಅಂತಂದ್ರ ಈ ಲ್ಯಾಂಬ್ಡಾ ಎಕ್ಸ್ಪ್ರೆಷನ್ ಯಾವಾಗ್ಲೂ ಫಂಕ್ಷನ್ ಇಂಟರ್ಫೇಸ್ ಮ್ಯಾಗನ ವರ್ಕ್ ಆಗ್ತೈತಿ ಅನ್ನೋದು ಒಂದ್ ಗೊತ್ತೈತಿ ನಮಗ. ಫಂಕ್ಷನ್ ಇಂಟರ್ಫೇಸ್ ದಾಗ ಏನಿರ್ತೈತಿ, ಯಾವಾಗ್ಲೂ ಒಂದ ಮೆಥಡ್ ಇರ್ತೈತಿ. ಸೊ ಅದ್ರ ಸಲುವಾಗಿ ನಾವ್ ಏನ್ ಮಾಡಂಗಿಲ್ಲ, ಈ ಮೆಥಡ್ ಹೆಸರು, ಈ ಮೆಥಡ್ ನೇಮ್ ಅನ್ನ ನಾವು ಕೊಡಂಗಿಲ್ಲ. ಈ ಮೆಥಡ್ ನೇಮ್ ಕೊಡುವಂತ ಅವಶ್ಯಕತೆ ಇಲ್ಲ. ಸೊ ನಮ್ದ ಥರ್ಡ್ ವೇ, ಕ್ಲೋಸ್ ಅದರ್ಸ್, ನಮ್ದೇನ್ ಥರ್ಡ್ ವೇ ಐತಲ್ಲ, ನಮ್ದೇನೈತಿ ಫಸ್ಟ್ ಗೆ ನಮಗ್ ಗೊತ್ತೈತಿ ಇದೇನೈತಲ್ಲ, ನಮ್ದ ಲ್ಯಾಂಬ್ಡಾ ಎಕ್ಸ್ಪ್ರೆಷನ್ ಯಾವಾಗ್ಲೂ ಫಂಕ್ಷನ್ ಇಂಟರ್ಫೇಸ್ ದಾಗ ವರ್ಕ್ ಆಗ್ತಾವ. ಸೊ ಫಂಕ್ಷನ್ ಇಂಟರ್ಫೇಸ್ ದಾಗ ಯಾವಾಗ್ಲೂ ಏನಿರ್ತೈತಿ, ಒಂದ ಮೆಥಡ್ ಇರ್ತೈತಿ. ಸೊ ಒಂದ ಮೆಥಡ್ ಇರೋದ್ರಿಂದ ನಾವು ಆ ಮೆಥಡ್ ಹೆಸರನ್ನ ಕೊಡುವಂತ ಅವಶ್ಯಕತೆ ಇಲ್ಲ. ನಾವು ಡೈರೆಕ್ಟ್ ಆಗಿ ನಾ ಕೊಟ್ಟಿವಿ ಅಂದ್ರೂ ಕಂಪೈಲರ್ ಅಂಡರ್ಸ್ಟ್ಯಾಂಡ್ ಮಾಡ್ಕೋತೈತಿ. ಅದ್ರ ಸಲುವಾಗಿ ನಾ ಏನ್ ಮಾಡೀನಿ ಅಂತಂದ್ರ ಇಲ್ಲೇನ್ ನಮ್ದೇನ ಪೇ ಅಂತ ಹೇಳಿ ಮೆಥಡ್ ಇತ್ತಲ್ಲ, ಅದನ್ನ ನಾನು ರಿಮೂವ್ ಮಾಡೀನಿ. ಅದನ್ನ ರಿಮೂವ್ ಮಾಡಿ ಏನ್ ಮಾಡಾಕತ್ತೀನಿ, ಡಬಲ್ ಅಮೌಂಟ್. ಯಾಕಂದ್ರೆ ನಂದೆ ಇದು ಏನ್ ತೊಗೊಳಕತೈತಿ, ಪೇ ಅನ್ನುವಂತ ಮೆಥಡ್ ಡಬಲ್ ಅನ್ನುವಂತ ಪ್ಯಾರಾಮೀಟರ್ ನ ಇನ್ಪುಟ್ ಆಗಿ ತೊಗೊಳಾಗ್ತೈತಿ. ಡಬಲ್ ಅನ್ನೋದು ಪ್ಯಾರಾಮೀಟರ್, ಡಬಲ್ ಅನ್ನೋದು ಟೈಪ್, ಅಮೌಂಟ್ ಅನ್ನೋದು ವೇರಿಯೇಬಲ್ ಹೆಸರು. ಸೊ ನಾವೇನ್ ಮಾಡಾಕ್ತಿವಿಲ್ಲ, ಡಬಲ್ ಅಮೌಂಟ್ ಅಂತ ಹೇಳಿ ಕೊಟ್ಟಿವ. ಇದೇನೈತ್ಲ ಆರೋ ಮಾರ್ಕ್, ಇದು ನಮ್ದ ಲ್ಯಾಂಬ್ಡಾ ಎಕ್ಸ್ಪ್ರೆಷನ್ ಇದೆ. ಸೊ ಇಲ್ಲಿ ತನ ನಾವು ಪ್ಯಾರಂಥೆಸಿಸ್ ದಾಗ ಏನ್ ಕೊಡಾಕತ್ತೀವಿ ಅಂತಂದ್ರ ನಮ್ದು ಇದೇನ್ ಪೇ ಅನ್ನುವಂತ ಮೆಥಡ್ ಏನೇನ ಯಾವ ಟೈಪ್ ಆಫ್ ಆರ್ಗ್ಯುಮೆಂಟ್ ತೊಗೊಳಾಗ್ತೈತಿ ಅನ್ನೋದು ನಾವೆಲ್ಲ ಮೆನ್ಷನ್ ಮಾಡಾಕತ್ತೀವಿ. ಅದಾದ್ಮೇಲೆ ನಾವೇನ್ ಮಾಡಾಕತ್ತೀವ, ಲ್ಯಾಂಬ್ಡಾ ಎಕ್ಸ್ಪ್ರೆಷನ್ ಕೊಟ್ಟಿವ. ಇದು ನಮ್ದ ಮೆಥಡ್ ಬಾಡಿ. ಇಲ್ಲ ಏನ್ ಮಾಡಾಕತ್ತೀನಿ, ಸಿಸ್ಟಮ್ ಡಾಟ್ ಔಟ್ ಡಾಟ್ ಪ್ರಿಂಟ್ಎಲ್ ಅನ್ನ ಪೇಮೆಂಟ್ ಇಸ್ ಡನ್ ಅಂತ ಹೇಳಿ ಮಾಡಿ ಅಮೌಂಟ್ ನ ಪ್ರಿಂಟ್ ಮಾಡಾಕ್ತೀನಿ. ಇಲ್ಲೇನ್ ಅಮೌಂಟ್ ನಾವು ತೊಗೊಳಾಕ್ತಿವಲ್ಲ ಆ ಅಮೌಂಟ್ ನ ಇಲ್ಲ ಏನ್ ಮಾಡಾಕ್ತೀನಿ, ಪಾಸ್ ಮಾಡಾಕತ್ತೀನಿ. ಸೊ ಇಲ್ಲ ಲೈನ್ ನಂಬರ್ 16 ದಾಗ ಪೇಮೆಂಟ್ ಡಾಟ್ ಪೇ 1223 ಅಂತ ಹೇಳಿ ಕಾಲ್ ಮಾಡಾತೀನಿ. ಸೊ ಸದ್ಯಕ್ಕೆ ನಾವ್ ಇವನ್ನೆಲ್ಲ ಕಮೆಂಟ್ ಮಾಡೋಣ ಅಂತ. ಈಗ ನಾವ್ ಇದನ್ನ ರನ್ ಮಾಡಿ ನೋಡಿದ್ರ ನಮಗ ಪೇಮೆಂಟ್ ಈಸ್ ಡನ್, ನಾವೇನ್ ಅಮೌಂಟ್ ಇಲ್ಲಿ ಏನ್ ಕಳ್ಸಾಕ್ತಿವಲ್ಲ ಅದ 1223 ಅಂತ ಹೇಳಿ ಬಂತ. ಸೊ ಲ್ಯಾಂಬ್ಡಾ ಎಕ್ಸ್ಪ್ರೆಷನ್ ಸೇಮ್ ಆಸ್ ಆಫ್ ಅನಾನಿಮಸ್ ಕ್ಲಾಸನ. ಆದ್ರ ಒಂದ್ ನಮಗ್ ಅಡ್ವಾಂಟೇಜ್ ಏನ ಆಗ್ತೈತಿ ಅಂತಂದ್ರೆ ನಾವ್ ಇಲ್ಲಿ ನೋಡಿದ್ರ ಕೋಡ್ ಇಷ್ಟೆಲ್ಲಾ ಕೋಡ್ ಇತ್ತು ನಿಮ್ಗ, ಆದ್ರೆ ಇಲ್ಲಿ ನೋಡಿದ್ರ ಕೋಡ್ ಇಷ್ಟೊಗ ಮುಗೀತು ಒಂದ ಲೈನ್ ದಾಗ. ಸೊ ಈ ಅಡ್ವಾಂಟೇಜ್ ನ ಲ್ಯಾಂಬ್ಡಾ ಎಕ್ಸ್ಪ್ರೆಷನ್ ನಮಗೆ ಆಡ್ ಮಾಡ್ತವ. ಲ್ಯಾಂಬ್ಡಾ ಎಕ್ಸ್ಪ್ರೆಷನ್ ಎದಕ್ ಯೂಸ್ ಮಾಡ್ತಾರ ಅಂತಂದ್ರ ಬೇಸಿಕಲಿ ಫಂಕ್ಷನಲ್ ಇಂಟರ್ಫೇಸ್ ನ ಇಂಪ್ಲಿಮೆಂಟ್ ಮಾಡೋ ಸಲುವಾಗಿ ಲ್ಯಾಂಬ್ಡಾ ಎಕ್ಸ್ಪ್ರೆಷನ್ ನ ಯೂಸ್ ಮಾಡ್ತಾರ. ಇದು ರಿಲೇಷನ್ ಬಿಟ್ವೀನ್ ದ ಫಂಕ್ಷನಲ್ ಇಂಟರ್ಫೇಸ್ ಆಮೇಲೆ ಲ್ಯಾಂಬ್ಡಾ ಎಕ್ಸ್ಪ್ರೆಷನ್ ಇದೆ. ಸೊ ನಾವ ಈ ಕೋಡ್ ನ ಫರ್ದರ್ ರೆಡ್ಯೂಸ್ ಮಾಡ್ತೀವಿ. ನಾವು ಯಾವ ರೀತಿ ರೆಡ್ಯೂಸ್ ಮಾಡ್ತೀವಿ ಅಂತಂದ್ರ
ನಮಗ ಏನ್ ಗೊತ್ತೈತಿ ಅಂತಂದ್ರ ಫಂಕ್ಷನ್ ಇಂಟರ್ಫೇಸ್ ದಾಗ ಒಂದ ಮೆಥಡ್ ಐತಿ ಅಂತೇಳಿ ನಾವೇನ್ ಮಾಡಿದ್ವಿ, ಮೆಥಡ್ ನೇಮ್ ನ ನಾವೇನ್ ಮಾಡಿದ್ವಿ ಬಿಟ್ಟಿವಿ ಈಗ. ಸೊ ನಮಗೆ ಇನ್ನೊಂದ್ ಏನ್ ಗೊತ್ತೈತಿ ಅಂತಂದ್ರ ಈ ಪೇಮೆಂಟ್ ಅನ್ನುವಂತ ಇಂಟರ್ಫೇಸ್ ದಾಗ ಏನ್ ಮೆಥಡ್ ಐತಲ್ಲ ಪೇ ಅನ್ನೋದ, ಇದ್ರೊಳಗ ಯಾವ ಟೈಪ್ ಆಫ್ ಆರ್ಗ್ಯುಮೆಂಟ್ ಐತಿ ಅನ್ನೋದು ನಮ್ಗೆ ಗೊತ್ತೈತಿ. ಅಂದ್ರೆ ಕಂಪೈಲರ್ ಅಂಡರ್ಸ್ಟ್ಯಾಂಡ್ ಮಾಡ್ಕೋತೈತಿ. ಜಸ್ಟ್ ನಾವು ವೇರಿಯೇಬಲ್ ಹೆಸರು ಕೊಟ್ರೆ ಸಾಕ, ನಾವು ಆ ಡಾಟಾ ಟೈಪ್ ಕೊಡುವಂತ ಅವಶ್ಯಕತೆನೂ ಇಲ್ಲ. ಯಾಕಂದ್ರೆ ಕಂಪೈಲರ್ ಆಟೋಮೆಟಿಕ್ಲಿ ತಗೋತೈತಿ. ಯಾಕಂದ್ರೆ ಅದು ಗೊತ್ತೈತಿ ಈ ಪೇಮೆಂಟ್ ಅನ್ನುವಂತ ಇಂಟರ್ಫೇಸ್ ದಾಗ ಪೇ ಅನ್ನುವಂತ ಒಂದ ಮೆಥಡ್ ಐತಿ ಅನ್ನೋದು ಆಲ್ರೆಡಿ ಗೊತ್ತೈತಿ. ಆಮೇಲೆ ಇಟ್ ಅವೇರ್ ಆಫ್ ದ ಸಿಗ್ನೇಚರ್ ಆಫ್ ದ ಮೆಥಡ್. ಅದ್ರ ಸಲುವಾಗಿ ನಾವು ಎಕ್ಸ್ಪ್ಲಿಸಿಟಿ ಆಗಿ ಇದು ಅಮೌಂಟ್ ಅನ್ನೋದು ಡಬಲ್ ಡಾಟಾ ಟೈಪ್ ಅನ್ನುವಂಥದ್ದು ಮೆನ್ಷನ್ ಮಾಡುವಂತದ್ದು ಅವಶ್ಯಕತೆ ಇಲ್ಲ. ಸೊ ನಮ್ ಕೋಡ್ ನಾವು ಜಸ್ಟ್ ಈ ಡಬಲ್ ನು ರಿಮೂವ್ ಮಾಡಿ ಬರೀ ಅಮೌಂಟ್ ಅಂತೇಳಿ ಈ ರೀತಿ ಬರೀಬಹುದು. ಸೊ ಇಲ್ಲಿ ಅಮೌಂಟ್ ಅಂತೇಳಿ ಬರ್ದಿವ, ಆಮೇಲೆ ನಮ್ದು ಬಾಡಿ ಈ ರೀತಿ ಇರ್ತೈತಿ, ಪೇಮೆಂಟ್ ಇಸ್ ಡನ್ ಅಂತೇಳಿ. ಸೊ ಇದನ್ನ ನಾವು ಎಕ್ಸಿಕ್ಯೂಟ್ ಮಾಡಿ ನೋಡೋಣ ಅಂತ. ಪೇಮೆಂಟ್ ಇಸ್ ಡನ್ ಅಂತೇಳಿ ಬಂತ. ಈಗ ನಾವು ಇದನ್ನ ಫರ್ದರ್ ನಾವು ಕೋಡ್ ರಿಡ್ಯೂಸ್ ಮಾಡ್ಬೋದು. ಯಾವ ರೀತಿ ಕೋಡ್ ರಿಡ್ಯೂಸ್ ಮಾಡ್ಬೋದ? ನಮ್ದು ಇಲ್ಲೇ ಬಾಡಿದಾಗ ಏನೈತಿ, ಒಂದ ಲೈನ್ ಐತಿ. ಸೊ ಈ ಬ್ಲಾಕ್ ಆಫ್ ಅ ಕೋಡ್ ದಾಗ ಒಂದ ಲೈನ್ ಇರೋದ್ರಿಂದ ನಾವ್ ಇವನ್ ಇದು ಫ್ಲವರ್ ಬ್ರಾಕೆಟ್ ಏನೈತಿಲ್ಲ ಇದನ್ನು ನಮಗ ಬೇಕಾಗಿಲ್ಲ. ನಾವು ಡೈರೆಕ್ಟ್ ಆಗಿ ನಾವು ಎರೋ ಮಾರ್ಕ್ ನ ಪ್ಲೇಸ್ ಮಾಡಿ ಈ ರೀತಿ ಬರಿಬಹುದು. ಇನ್ ಕೇಸ್ ನಮ್ದ ಬ್ಲಾಕ್ ಆಫ್ ದ ಕೋಡ್ ದ ಮಲ್ಟಿಪಲ್ ಲೈನ್ಸ್ ಇತ್ತಂದ್ರೆ ಅವಾಗ ಅಷ್ಟ ನಮ್ಗೆ ಇದ ಫ್ಲವರ್ ಬ್ರಾಕೆಟ್ ಬೇಕಾಕೈತಿ. ಇಲ್ಲ ಅಂತಂದ್ರೆ ಇದು ಫ್ಲವರ್ ಬ್ರಾಕೆಟ್ ಅವಶ್ಯಕತೆ ಇಲ್ಲ. ಸೊ ನಾನು ಇದನ್ನ ಪೇ 2 ನ ಕಮೆಂಟ್ ಮಾಡ್ತೀನಿ, ಪೇ 3 ನೋಡೋಣ ಅಂತ. ಈಗ ಪೇಮೆಂಟ್ ಇಸ್ ಡನ್ 133 ಅಂತ ಹೇಳಿ ಬಂತ. ಸೊ ನಮ್ದು ಕೋಡ್ ಎಷ್ಟಾಯ್ತ, ಬರೇ ಇಷ್ಟ ಆಯ್ತ, ಹೌದಾ? ಸೊ ನಮ್ದ ಇನ್ನೊಂದೇನ್ ಅಬ್ಸರ್ವೇಷನ್ ಅಂತಂದ್ರ ಇದೇನೈತ್ಲೆ ಅಮೌಂಟ್ ಒಂದ ಪ್ಯಾರಾಮೀಟರ್ ಐತಿಲ್ಲ, ಮೋರ್ ದೆನ್ 1 ಇಲ್ಲ. ಸೊ ಅದಕ್ಕ ನಮ್ಗೆ ಇದು ಪ್ಯಾರೆಂಥೆಸಿಸ್ ಬೇಕಾಗಿಲ್ಲ. ಸೊ ಇನ್ ಕೇಸ್ ಮೋರ್ ದೆನ್ 1 ಪ್ಯಾರಾಮೀಟರ್ ಇದ್ದು ಅಂತಂದ್ರೆ ಅವ ನಮ್ಗ ಇವ ಪ್ಯಾರೆಂಥೆಸಿಸ್ ಬೇಕಾಗ್ತವ. ಸೊ ಈ ಪ್ಯಾರೆಂಥೆಸಿಸ್ ನಾವು ರಿಮೂವ್ ಮಾಡ್ಬೋದು. ಸೊ ನಾವು ಪ್ಯಾರೆಂಥೆಸಿಸ್ ರಿಮೂವ್ ಮಾಡಿದಾಗ ನಮ್ದು ಫೈನಲ್ ಲ್ಯಾಂಬ್ಡಾ ಎಕ್ಸ್ಪ್ರೆಷನ್ ಯಾವ ರೀತಿ ಕಾಣ್ತೈತಿ ಅಂದ್ರೆ ಅಮೌಂಟ್ ಎರೋ ಮಾರ್ಕ ಸಿಸ್ಟಮ್ ಡಾಟ್ ಔಟ್ ಡಾಟ್ ಪ್ರಿಂಟಲ್ ಅನ್ನ ಪೇಮೆಂಟ್ ಇಸ್ ಡನ್ ಈ ರೀತಿ ಆಗ್ತೈತಿ ನಮ್ದು. ಓಕೆ, ಜಸ್ಟ್ ಡಿಫ್ರೆನ್ಸ್ ಗೊತ್ತಾಗ್ಲಿ ಅಂತ ನಾನು ನಂಬರ್ ಚೇಂಜ್ ಮಾಡಿದೆ. ಸೊ ಈಗ ನಾನು ಅದನ್ನ ಪೇ 4 ನ ಕಾಲ್ ಮಾಡಿದ್ರೆ ಏನಾಕೈತಿ, ನಮಗ ಪೇಮೆಂಟ್ ಇಸ್ ಡನ್ ನಾ ಏನ್ ಅಮೌಂಟ್ ಕಳ್ಸಾಕತ್ತಿಲ್ಲ ಅದು ಪ್ರಿಂಟ್ ಆಯ್ತ. ಸೊ ನಮ್ದು ಫೈನಲ್ ಲ್ಯಾಂಬ್ಡಾ ಎಕ್ಸ್ಪ್ರೆಷನ್ ಎಷ್ಟಾಯ್ತ, ಬರೀ ಒಂದ್ ಲೈನ್ ದಾಗ ಮುಗಿತ. ಇದು ಅಡ್ವಾಂಟೇಜ್ ಆಫ್ ದ ಲ್ಯಾಂಬ್ಡಾ ಎಕ್ಸ್ಪ್ರೆಷನ್. ಸೊ ನಾವು ಅನಾನಿಮಸ್ ಕ್ಲಾಸ್ ಬರ್ದಿದ್ವಿ ಅಂದ್ರೆ ನಮ್ದು ಕೋಡ್ ಏನಾಗ್ತೈತೆ, ಇಷ್ಟ ಲೈನ್ ಆಫ್ ಕೋಡ್ ಬರೀಬೇಕಾಗಿತ್ತು ನಾವು. ಆಲ್ಮೋಸ್ಟ್ ಆಲ್ 1 2 3 4 5 6 7 ಸೊ 8 ಲೈನ್ ಕೋಡ್ ಬರೀಬೇಕಾಗಿತ್ತು. ನಂದ ಲ್ಯಾಂಬ್ಡಾ ಎಕ್ಸ್ಪ್ರೆಷನ್ ಬರ್ದಿದ್ರ ಸಲುವಾಗಿ ಇದು ಒಂದ ಲೈನ್ ಆಫ್ ಕೋಡ್ ದಾಗ ಮುಗೀತ್ ನನಗ. ಇದ ಲ್ಯಾಂಬ್ಡಾ ಎಕ್ಸ್ಪ್ರೆಷನ್ ಆಡ್ ಮಾಡುವಂತ ಅಡ್ವಾಂಟೇಜ್. ನಮಗ್ ಬೇಕಾಗಿರುವಂತಹ ಕೋಡ್ ಅನ್ನ ಸಿಂಪ್ಲಿಫೈ ಮಾಡ್ತೈತಿ, ಕನ್ಸೈಸ್ ಮಾಡ್ತೈತಿ. ಇದ ಇಲ್ಲಂತರ ಬಹಳಷ್ಟು ನಾವ್ ಏನ್ ಮಾಡ್ಬೇಕಾಗಿತ್ತ, ಬ್ಯಾಲರ್ ಪ್ಲೇಟ್ ಕೋಡ್, ವರ್ಬ್ರೋಸ್ ಕೋಡ್ ನ ಬರಿಬೇಕಾಗಿತ್ತ. ಲ್ಯಾಂಬ್ಡಾ ಎಕ್ಸ್ಪ್ರೆಷನ್ ಯೂಸ್ ಮಾಡ್ಕೊಂಡ್ರ ಅವೆಲ್ಲ ಕೋಡ್ ಬರುವಂತದ್ ಅವಶ್ಯಕತೆ ಇಲ್ಲ. ಡೈರೆಕ್ಟ್ ಟು ದಿ ಪಾಯಿಂಟ್ ನಾವು ಬಿಸ್ನೆಸ್ ಲಾಜಿಕ್ ನ ಬರಿತೀವ. ಇಷ್ಟಿದ ಲ್ಯಾಂಬ್ಡಾ ಎಕ್ಸ್ಪ್ರೆಷನ್ ದ ಇಂಟ್ರೊಡಕ್ಷನ್ ಇದೆ. ನಾವ ನೆಕ್ಸ್ಟ್ ವಿಡಿಯೋದಾಗ ಟೈಪ್ಸ್ ಆಫ್ ಫಂಕ್ಷನಲ್ ಇಂಟರ್ಫೇಸಸ್ ಅಂತಂದ್ರೆ ಜಾವಾದಾಗ ಬಿಲ್ಟ್ ಇನ್ ಫಂಕ್ಷನಲ್ ಇಂಟರ್ಫೇಸಸ್ ಯಾವ್ಯಾವ ಪ್ರೊವೈಡ್ ಮಾಡ್ಯಾರ ಅವನ್ನ ವಿತ್ ಎಕ್ಸಾಂಪಲ್ ಥ್ರೂ ನೋಡೋಣ ಅಂತ. ಈ ವಿಡಿಯೋ ನಿಮ್ಗೆ ಹೆಲ್ಪ್ಫುಲ್ ಆಗೈತಿ, ಹೊಸದೇನ ನಾವು ತಿಳ್ಕೊಳಾಗ್ತಿದೀವಿ ಅಂತ ಅನಿಸ್ತಂದ್ರೆ ಈ ವಿಡಿಯೋಕ್ಕೆ ಲೈಕ್ ಮಾಡ್ರಿ, ನಿಮ್ ಫ್ರೆಂಡ್ ಜೊತೆ ಎಲ್ಲ ಶೇರ್ ಮಾಡ್ರಿ, ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗ್ರಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.